ಯಾವೊಂದು ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದಲ್ಲಿ ಮತ್ತು ಆಲ್ಮೋಸ್ಟ್ ಭಾರತದಲ್ಲಿ ಅಗ್ನಿವೀರ್ ಆಗ್ತಾ ಇದ್ರಲ್ಲ, ಇನ್ಮೇಲೆ ಆಗೋರಿಗೆ ಮತ್ತು ಆದಂತ ಅಭ್ಯರ್ಥಿಗಳಿಗೆ ಒಂದು ಕೇಂದ್ರ ಸರ್ಕಾರದಿಂದ ಭರ್ಜರ್ ಗುಡ್ ನ್ಯೂಸ್ ಬಂದಿರತ್ತೆ. ಅದೇನಪ್ಪಾ ಅಂದ್ರೆ, ನಿಮಗೆ ಅಗ್ನಿವೀರ ಆದ ತಕ್ಷಣ ರಿಟೈರ್ಡ್ ಆದ್ಮೇಲೆ ಮಾಜಿ ಸೈನಿಕರಿಗೆ ಏನ್ ಅಗ್ನಿವೀರ 4 ವರ್ಷ ಮುಗಿದ ತಕ್ಷಣ ಬರ್ತಿರಲ್ಲ, ಅವಾಗ ನಿಮ್ಗೆ ಕಾನ್ಸ್ಟೇಬಲ್ ಆಗೋದಕ್ಕೆ 50% ಮೀಸಲಾತಿ ಇರತ್ತೆ. ಇದೊಂದು ಒಳ್ಳೆ ಅವಕಾಶ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ನೋಡಿ, ಕೇಂದ್ರ ಸರ್ಕಾರದಿಂದ PM ನರೇಂದ್ರ ಮೋದಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆನೇ ಚರ್ಚೆ ಆಗ್ತಾ ಇದೆ. ಈಗಾಗಲೇ 50% ಕಾನ್ಸ್ಟೇಬಲ್ ಹುದ್ದೆಗಳನ್ನ ಈ ಒಂದು ಮಾಜಿ ಸೈನಿಕರಿಗೆ ಕೊಡಬೇಕು, ಅವರಿಗೆ ಇರ್ಬೇಕಂತೇಳಿ ಒಂದು ಹೊಸದಾಗಿ ನೋಟಿಸ್ ಕೂಡ ಆಗಿದೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಯಾರಿಗೆ, ಹೆಂಗೆ, ಏನು ಅಂತ ಎಲ್ಲ ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದು ತಿಳಿಸ್ಕೊಡ್ತಾನೆ. ಇನ್ಮೇಲೆ ಯಾರ್ಯಾರು ಅಗ್ನಿವೀರ ನೇಮಕಾತಿಯಲ್ಲಿ ಕೆಲಸ ಮಾಡ್ಬೇಕಂತ ಇದಾರಲ್ಲ, ಭಾರತೀಯ ಸೇನೆಯಲ್ಲಿ ಸೇವೆಯನ್ನ ಸಲ್ಲಿಸ್ಬೇಕಂತ ಇದಾರಲ್ಲ, ಅಂತವ್ರಿಗೆ ಒಂದು ಒಳ್ಳೆ ಅವಕಾಶ. ಇದೇ ಒಂದು ಖುಷಿ ವಿಚಾರ. ನೋಡಿ, ಇವರು ನರೇಂದ್ರ ಮೋದಿ ಅವರೇ ಈ ಒಂದು 4 ವರ್ಷದ ಸ್ಕೀಮ್ ಅನ್ನ ಜಾರಿ ಮಾಡಿ, ಅಗ್ನಿಪಥ ಜಾರಿ ಮಾಡಿ ಅಗ್ನಿವೀರನ ಸ್ಟಾರ್ಟ್ ಮಾಡಿದ್ರು. ಮೊದಲಿಗೆ ಏನ್ ಪಾಸ್ ಆಗಿದಾರಲ್ಲ ಅವ್ರು ಅಷ್ಟೇ 15 ವರ್ಷನೋ 20 ವರ್ಷನೋ 40 ವರ್ಷನೋ 50 ವರ್ಷ ತನಕ ಸೇವೆಯನ್ನ ಸಲ್ಲಿಸೋದಿತ್ತು. ಆದ್ರೆ ಇವರೊಂದು ಗುರಿ ಇರೋದು ಆಲ್ಮೋಸ್ಟ್ ಭಾರತದಲ್ಲಿ ಎಲ್ಲರೂ ಕೂಡ ಸೇನೆಯಲ್ಲಿ ಹೋಗಲೇಬೇಕು. ನಮ್ಮ ಒಂದು ಭಾರತದಲ್ಲಿ ಎಲ್ಲ ಅಗ್ನಿವೀರ ಇರ್ಬೇಕಂತೇಳಿ, ಯೋಧರ ಇರ್ಬೇಕಂತೇಳಿ, ರಿಟೈರ್ಡ್ ಆದ್ರೂ ಕೂಡ ಯೋಧರ ಇರ್ಬೇಕು ಮನೆಯಲ್ಲಿ, ಇವ್ರದೊಂದು ಉದ್ದೇಶ. ಆದ ಕಾರಣ ಇದೆಲ್ಲ ಜಾರಿ ಮಾಡಿದ್ದಾರೆ. ಈಗ ಅದೇ ಒಂದು ಯೋಧರಿಗೆ ಅಂದ್ರೆ ಅಗ್ನಿವೀರರಿಗೆ 50% ಮೀಸಲಾತಿ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಣ. ಪಾಯಿಂಟ್ ನಂಬರ್ 1, ಈ ಒಂದು BSF ಕಾನ್ಸ್ಟೇಬಲ್ ದಲ್ಲಿ ನೇಮಕಾತಿಗೆ ಸಂಬಂಧಪಟ್ಟಂತೆ ತಿದ್ದುಪಡಿಯನ್ನ ಮಾಡಿ ನಿಮಗೆ ಈ ಒಂದು ಅಗ್ನಿವೀರದವರಿಗೆ 50% ಮೀಸಲಾತಿಯನ್ನ ಕಲ್ಪಿಸಿದ್ದಾರೆ. ಇದೊಂದು ಖುಷಿ ವಿಚಾರ. BSF ಇಲಾಖೆಯಲ್ಲಿ ಅಗ್ನಿವೀರ ಯೋಧರಿಗೆ ಸಂಬಂಧಪಟ್ಟಂತೆ ರಿಟೈರ್ಡ್ ಆಗಿರ್ತೀರಾ, ಅಲ್ಲಿ ಇಲ್ಲ ಇಲ್ಲಿ ಇಲ್ಲ ಅಂತಲ್ಲ, ನೇಮಕಾತಿ ಆತಂದ್ರೆ ಈ ಒಂದು BSF ದಲ್ಲಿ 50% ಮೀಸಲಾತಿ ಇರತ್ತೆ. ಇದೊಂದು ಒಳ್ಳೆ ಅವಕಾಶ ಅಂತ ಹೇಳ್ಬಹುದು. ಅದ ನಂತರ ಪಾಯಿಂಟ್ ನಂಬರ್ 2, ಈ ಒಂದು ಕಾನ್ಸ್ಟೇಬಲ್ ಅಂದ್ರೆ ನೇಮಕಾತಿಗೆ ಪ್ರತಿ ನೇಮಕಾತಿ ವರ್ಷದಲ್ಲಿ ನೇರ ನೇಮಕಾತಿ ಇರತ್ತಲ್ಲ, ಅದಕ್ಕೆ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ ಅದರಲ್ಲಿ 50% ಹುದ್ದೆಗಳು ಅಗ್ನಿವೀರ್ ಇರ್ತಾರಲ್ಲ ಅವ್ರಿಗೆ ಕೊಡೋದು. ಈಗ 50%. ಈಗ ಉದಾಹರಣೆಗೆ ನಿಮ್ಗೆ ಹೇಳ್ಬೇಕಂದ್ರೆ ಉದಾಹರಣೆಗೆ ಇಲ್ಲಿ ನೋಡಿ, ಒಂದು 10,000 ಪೋಸ್ಟ್ಗೆ ನೇಮಕಾತಿ ಆಯಿತು. ಈ ಒಂದು 10,000 ಪೋಸ್ಟ್ಗೆ ನೇಮಕಾತಿ ಆಯಿತು. ಅದರಲ್ಲಿ ಈ ಒಂದು ಅಗ್ನಿವೀರದವರಿಗೆ 50% ಎಷ್ಟಾಯ್ತು? 55,000 ಈ ಒಂದು ಅಗ್ನಿವೀರದವರಿಗೆ ಮಾಜಿ ಸೈನಿಕರಿಗೆ ಕೊಡೋದು. ಈ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ ಜಾರಿ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಒಳ್ಳೆ ಅವಕಾಶ. ಇದು ನಿಮಗೆ ಖುಷಿ ವಿಚಾರ ಆಗಿರತ್ತೆ. ಇದ್ರ ಬಗ್ಗೆ ನಿಮ್ಗೆ ಹೆಂಗ ಅನಿಸ್ತು ಕಮೆಂಟ್ ಮಾಡಿ. ಇನ್ಮೇಲೆ ಯಾರ್ಯಾರು ಸೇನೆಯಲ್ಲಿ ಸೇವೆಗಳನ್ನ ಸಲ್ಲಿಸ್ತಿರಲ್ಲ ಅವ್ರಿಗೊಂದು ಒಳ್ಳೆ ಅವಕಾಶ. ಇದಷ್ಟೇ ಕೊಡೋದೆಲ್ಲ, ನಿಮಗೆ ವೈಮಿತಿ ಕೂಡ ಸಡಿಲಿಕ್ಕೆ ಇರತ್ತೆ. ಹೌದು, ಈ ಒಂದು ವೈಮಿತಿ ಸಡಿಲಿಕೆದೊಂದಿಗೆ ಅಗ್ನಿವೀರರಿಗೆ ವಿಶೇಷ ಸಡಿಲಿಕೆ ಕೂಡ ಅನುಭವ ಆಗತ್ತೆ. ಇದೆಲ್ಲ ನಿಯಮಗಳ ಪ್ರಕಾರ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಮೊದಲನೇದಾಗಿ ಮಾಜಿ ಸೈನಿಕ ಅಂದ್ರೆ ಅಗ್ನಿವೀರ ಮುಗಿಸಿ ಬರ್ತಾರಲ್ಲ ಅವರಿಗೆ 50% ಮೀಸಲಾತಿ ಇರತ್ತೆ. ಎರಡನೇದಾಗಿ ವೈಮಿತಿ ಕೂಡ ಸಡಿಲಿಕ್ಕೆ ಇರತ್ತೆ. 21 ವರ್ಷ ಅಷ್ಟೇ ಇರತ್ತಲ್ಲ. ಈಗ ಉದಾಹರಣೆಗೆ 10ರಿಂದ 5 ವರ್ಷ ತನಕ ಸಡಿಲಿಕೆ ಕೊಟ್ಟಿರ್ತಾರೆ. ನಾರ್ಮಲ್ ಆಗಿದ್ದು ಸಾಮಾನ್ಯವಾಗಿ 5ರಿಂದ 10 ವರ್ಷ ತನಕ ಮಾಜಿ ಸೈನಿಕರಿಗೆ ಸಡಿಲಿಕೆ ಇದ್ದೇ ಇರತ್ತೆ. ಯಾವುದೇ ಒಂದು ನೇಮಕಾತಿಯಲ್ಲಿ ಕೂಡ ಇಷ್ಟಿರತ್ತೆ. ಕೆಲವು ಕಡೆ 15 ವರ್ಷ ತನಕ ಇರತ್ತೆ. ಈಗ ಪ್ರಸ್ತುತ ಅದನ್ನೇ ಸಡಿಲಿಕೆ ಇರತ್ತೆ. ಇದಕ್ಕೆ ಅನ್ವಯಿಸವಾದ್ರೆ 15 ವರ್ಷ ತನಕ ಸಡಿಲಿಕೆ. ಉದಾಹರಣೆಗೆ ನೀವೇನಾದ್ರೂ 4 ವರ್ಷ ಮುಗಿಸಿ ಉದಾಹರಣೆಗೆ ಒಂದು 25 ವರ್ಷಕ್ಕೆ ಸೇನೆಯಲ್ಲಿ ಸೇವೆ ಸಲ್ಸಕ್ ಹೋದ್ರ ಅಂತ ತಿಳ್ಕೊಳ್ಳಿ. ಈ 21ಕ್ಕೆ ಹೋಗುತ್ತೆ ಲಾಸ್ಟ್, ಅದು 20 ವರ್ಷಕ್ಕೆ ಹೋದ್ರ ಅಂತ ಅನ್ಕೊಳ್ಳಿ. ಅದರಲ್ಲಿ 15 ವರ್ಷ ಒಂದು ಸೇರ್ಪಡೆ ಆಗತ್ತೆ. ಎಷ್ಟಾಯ್ತು? 20 + 15 ಅದೊಂದು 10, 35, 30, 35 ವರ್ಷ ತನಕ ನಿಮಗೆ ಅನುಭವ ಆಗತ್ತೆ. ನೋಡಿ, ಈ ಬಂದು ಕಾನ್ಸ್ಟೇಬಲ್ ಆಗೋದಕ್ಕೆ 50% ನಿಮಗೆ ಸಡಿಲಿಕೆ ಕೂಡ ಇರತ್ತೆ. 50% ಮೀಸಲಾತಿದೊಂದಿಗೆ ಆಯ್ಕೆ ಮಾಡ್ತಾರೆ. ಇದೊಂದು ಒಳ್ಳೆ ಅವಕಾಶ. ಈಗ BSF ದಲ್ಲಿ ಕೊಟ್ಟಿದ್ದಾರಲ್ಲ, ಇದೇ ರೀತಿಯಾಗಿ ಆಲ್ಮೋಸ್ಟ್ ಎಲ್ಲ ಒಂದು ಇಲಾಖೆಯಲ್ಲಿ ಕೊಡಬೇಕು ಸೇವೆ ಸಲ್ಲಿಸಿದ ಅಗ್ನಿವೀರದವರಿಗೆ. ಇದೊಂದು ಖುಷಿಯ ವಿಚಾರ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ.